ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿತಡಂತಯ್ಯ. ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿತಡಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಂತಡಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಹಾದೇವಿ ಶಿವಶರಣೆ ಕನ್ನಡದ ಮೊಟ್ಟ ಮೊದಲ ವಚನಕಾರ್ತಿ, ಮಹಿಳಾ ಕವಯತ್ರಿ. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನನ್ನು ತನ್ನ ಪತಿಯೆಂದು ಆರಾಧಿಸಿದ ಅಪಾರ ದೈವ ಭಕ್ತೆ. ಆದರೆ ಈಕೆಯು ತನ್ನ ಬಟ್ಟೆಯನ್ನೆಲ್ಲ ತ್ಯಜಿಸಿದ್ದು ಯಾಕೆ? ಯಾರು ಈ ಶಿವಶರಣೆ? ಬನ್ನಿ ಅಕ್ಕ ಮಹಾದೇವಿಯ ಪೂರ್ಣ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಹೆಚ್ಚು ಕುತೂಹಲಭರಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಶರಣೆ ಅಕ್ಕ ಮಹಾದೇವಿಯವರು 1130ರಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಎಂಬ ದಂಪತಿಗಳ ಮಗಳಾಗಿ ಉಡುತೊಡಿಯಲ್ಲಿ ಜನಿಸಿದರು. ತಂದೆ ಹಾಗೂ ತಾಯಿ ಇಬ್ಬರು ಕೂಡ ಶಿವಭಕ್ತರಾಗಿದ್ದರು. ತಂದೆ ತಾಯಿಯ ಶಿವಭಕ್ತಿಯ ಗುಣವೇ ಮಗಳಿಗೂ ಬಂದಿತ್ತು. ತಂದೆ ತಾಯಿ ಬಯಸಿದಂತೆ ಅಕ್ಕ ಮಹಾದೇವಿಯು ಶಿವಭಕ್ತೆಯಾದಳು. ಅಕ್ಕ ಮಹಾದೇವಿ 10ನೇ ವಯಸ್ಸಿನಲ್ಲಿ ಇದ್ದಾಗ ಆಕೆಗೆ ಶಿವಮಂತ್ರದ ದೀಕ್ಷೆಯನ್ನು ನೀಡಲಾಗಿತ್ತು. ಈಕೆ ಶಿವನನ್ನೇ ತನ್ನ ಪತಿಯಾಗಿ ಪೂಜಿಸಲು ಮುಂದಾದಳು. ಮೀರಾಬಾಯಿ ಶ್ರೀಕೃಷ್ಣನನ್ನು ಗಿರಿಧರ ಎಂದು ಪೂಜಿಸಿದಂತೆ ಅಕ್ಕ ಮಹಾದೇವಿಯು ಶಿವನನ್ನು ಮಲ್ಲಿಕಾರ್ಜುನ ಎಂದು ಪೂಜಿಸುತ್ತಿದ್ದಳು. ಮಹಾದೇವಿಯ ಸೌಂದರ್ಯವನ್ನು ನೋಡಿದ ಜೈನ್ಯ ಕೌಶಿಕ ರಾಜ ಅವಳನ್ನು ಮದುವೆಯಾಗಿ ತನ್ನ ಪತ್ನಿಯಾಗಿ ಮಾಡಿಕೊಳ್ಳಬೇಕೆಂದು ಹಠ ಹಿಡಿದನು. ರಾಜ ಕೌಶಿಕ ಮಹಾದೇವಿಯ ತಂದೆಗೆ ಮದುವೆಯ ಪ್ರಸ್ತಾಪವನ್ನು ಮಾಡಿದನು. ಅದನ್ನು ಅಕ್ಕ ಮಹಾದೇವಿಯ ತಂದೆ ಒಪ್ಪಿಕೊಂಡರು. ಆದರೆ ಅಕ್ಕ ಮಹಾದೇವಿ ಇದಕ್ಕೆ ಒಪ್ಪಿಕೊಳ್ಳಲು ನಿರಾಕರಿಸಿದಳು. ಆದರೆ ತಂದೆಯ ಒತ್ತಾಯದ ಮೇರೆಗೆ ಅಕ್ಕ ಮಹಾದೇವಿ ರಾಜನನ್ನು ವಿವಾಹವಾದಳು. ಆಕೆಯ ಹೃದಯವನ್ನು ಗೆಲ್ಲಲು ರಾಜನು ತನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾನೆ. ಮಹಾದೇವಿ ರಾಜನಿಗೆ ಪದೇ ಪದೇ ನನ್ನ ಪತಿ ಶಿವ ಎಂದು ಹೇಳಿಕೊಂಡೇ ಬಂದಳು. ಅಕ್ಕ ಮಹಾದೇವಿ ಶಿವನನ್ನು ಹೊರತುಪಡಿಸಿ ಇನ್ಯಾರ ಬಗ್ಗೆ ಒಂದಿಷ್ಟು ಪ್ರೀತಿಯನ್ನು ತೋರಲಿಲ್ಲ. ಇದರಿಂದ ಕೌಶಿಕ ರಾಜ ಕೋಪ ಮಾಡ್ಕೊಳ್ತಾನೆ. ಹೀಗಿರುವಾಗ ಕೌಶಿಕ ರಾಜನು ಅಕ್ಕ ಮಹಾದೇವಿಯನ್ನು ತುಂಬಿದ ಸಭೆಗೆ ಕರೆತರುತ್ತಾನೆ. ತನ್ನ ಸಾಮ್ರಾಜ್ಯದ ಜನರ ಮುಂದೆ ಈ ಮಹಿಳೆಯನ್ನು ಏನು ಮಾಡಬೇಕು ಎಂದು ಕೇಳ್ತಾನೆ. ಅಕ್ಕ ಮಹಾದೇವಿಯು ತನ್ನ ಗಂಡನ ಮುಂದೆಯೇ ಬೇರೊಬ್ಬನನ್ನು ಗಂಡ ಎಂದು ಅವರ ಹೆಸರನ್ನು ಬಳಸುತ್ತಿದ್ದಾಳೆ ಎಂದು ಆಪಾದನೆ ಮಾಡ್ತಾನೆ. ಆಗ ಸಭೆಯಲ್ಲಿದ್ದ ಜನರು ರಾಜನ ಬಳಿ ಅಕ್ಕ ಮಹಾದೇವಿಗೆ ಗಡೀಪಾರು ಶಿಕ್ಷೆಯನ್ನು ಘೋಷಿಸಲು ಹೇಳ್ತಾರೆ ಮತ್ತು ಇದನ್ನು ಅಕ್ಕ ಮಹಾದೇವಿಯು ಸಂತೋಷದಿಂದ ಸ್ವೀಕಾರ ಮಾಡ್ತಾಳೆ. ಇದನ್ನು ನೋಡಿದ ರಾಜ ಮತ್ತಷ್ಟು ಕೋಪಗೊಳ್ತಾನೆ. ಅಕ್ಕ ಮಹಾದೇವಿಗೆ ತನ್ನ ಎಲ್ಲಾ ಬಟ್ಟೆ ಮತ್ತು ಆಭರಣಗಳನ್ನು ಹಿಂತಿರುಗಿಸಿ ಹೋಗು ಅಂತ ಹೇಳ್ತಾನೆ. ನಂತರ ಮಹಾದೇವಿ ಅವುಗಳನ್ನು ಒಂದೊಂದಾಗಿ ತೆಗೆದು ಬೆತ್ತಲಾಗ್ತಾಳೆ. ತನ್ನ ದೇಹವನ್ನು ಸಮಾಜದಿಂದ ಮುಚ್ಚಿಕೊಳ್ಳಲು ತನ್ನ ತಲೆಯ ಕೂದಲನ್ನೇ ಬಳಸಿಕೊಳ್ತಾಳೆ. ಅಕ್ಕ ಮಹಾದೇವಿಯ ಈ ನಿರ್ಧಾರದಿಂದ ಸಂಪೂರ್ಣ ರಾಜ್ಯವೇ ಆಘಾತಕ್ಕೆ ಒಳಗಾಗುತ್ತೆ. ನಾಗರಿಕ ಸಮಾಜವು ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ ಅವರು ಅವಳನ್ನು ಅಪಹಾಸ್ಯ ಮಾಡಲು ಪ್ರಾರಂಭ ಮಾಡ್ತಾರೆ. ಕೆಲವರು ಆಕೆಗೆ ದೇಹವನ್ನು ಮುಚ್ಚಿಕೊಳ್ಳಲು ಬಟ್ಟೆಗಳನ್ನು ಕೊಡ್ತಾರೆ. ಆದರೆ ಅಕ್ಕ ಮಹಾದೇವಿ ಬಟ್ಟೆಯ ಕೊನೆಯ ದಾರ ಕಿತ್ತು ಹಾಕಬಹುದು, ಆದರೆ ಶೂನ್ಯತೆಯನ್ನು ಯಾರು ತೆಗೆಯಬಲ್ಲರು? ಆ ಬೆತ್ತಲತನ ಎಲ್ಲವನ್ನು ಆವರಿಸಿದೆಯೇ? ಮೂರ್ಖರೇ, ನಾನು ಮಲ್ಲಿಗೆ ದೇವರ ಬೆಳಗಿನ ಬೆಳಕಿನಲ್ಲಿ ಉಡುಗೆ ತೊಟ್ಟರೂ ನನಗೆ ನಾಚಿಕೆಯಾಗುವುದಿಲ್ಲ. ರೇಷ್ಮೆ ಮತ್ತು ಆಭರಣಗಳ ಹೊಳಪಿನ ಕೆಳಗೆ ನಾನು ಏನನ್ನು ಮರೆ ಮಾಡಬೇಕೆಂದು ನೀವು ಬಯಸುತ್ತೀರಿ? ದೇವರನ್ನು ಪೂಜಿಸಲು ಅಥವಾ ಆತನನ್ನು ಭೇಟಿಯಾಗಲು ನಿಜವಾಗಿಯೂ ಬಟ್ಟೆಗಳನ್ನು ಧರಿಸಬೇಕೇ ಎಂದು ಅವರನ್ನು ಪ್ರಶ್ನೆ ಮಾಡ್ತಾಳೆ. ತನ್ನ ದೀರ್ಘ ಕಾಲದ ಪ್ರಯಾಣದ ನಂತರ ಅಕ್ಕ ಮಹಾದೇವಿ ಉತ್ತರ ಕರ್ನಾಟಕದ ಕಲ್ಯಾಣಿಯಲ್ಲಿರುವ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚರ್ಚೆಗಳ ಕೇಂದ್ರವಾದ ಅನುಭವ ಮಂಟಪಕ್ಕೆ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾಳೆ. ಕಲ್ಯಾಣಿಯು
ಅನೇಕ ಶಿವಭಕ್ತರಿಗೆ ನೆಲೆಬೀಡು ಎಂದು ಹೇಳಲಾಗುತ್ತೆ. ಆ ಸಮಯದಲ್ಲಿ ಅಕ್ಕ ಮಹಾದೇವಿ ಅನೇಕ ವಿದ್ವಾಂಸರು ಹಾಜರಿದ್ದ ಸಭೆಯಲ್ಲಿ ಭಾಗವಹಿಸ್ತಾಳೆ. ಸಭೆಯಲ್ಲಿದ್ದ ಎಲ್ಲರೂ ಅವಳ ಸ್ಥಿತಿಯನ್ನು ಕಂಡು ಆಶ್ಚರ್ಯಚಕಿತರಾದರು. ಆ ಅನುಭವ ಮಂಟಪದ ಅಧ್ಯಕ್ಷರು ಆಗಿದ್ದ ಮಹಾಶರಣ ಅಲ್ಲಮ್ಮ ಪ್ರಭುಗಳು, ಯೌವನದ ಮೊಳಕೆಯೊಡೆಯುತ್ತಿರುವ ಮಹಿಳೆಯೇ, ನೀನು ಇಲ್ಲಿಗೆ ಏಕೆ ಬಂದೆ? ನಿನ್ನ ಗಂಡನ ಗುರುತನ್ನು ಹೇಳಲು ಸಾಧ್ಯವಾದರೆ ಇಲ್ಲಿ ಬಂದು ಕುಳಿತುಕೊಳ್ಳು, ಇಲ್ಲವಾದರೆ ಪ್ರಾರ್ಥಿಸಿ ಹೊರಟು ಹೋಗು ಎಂದು ಪ್ರಶ್ನಿಸಿದರು. ಅದಕ್ಕೆ ಉತ್ತರಿಸಿದ ಅಕ್ಕ ಮಹಾದೇವಿ, ಎಲ್ಲ ಮಾನವರು ನನ್ನ ಪೋಷಕರು. ಅವರೇ ನನ್ನ ಈ ಅಪ್ರತಿಮ ಜೋಡಿಯನ್ನು ಚನ್ನ ಮಲ್ಲಿಕಾರ್ಜುನ ಜೊತೆ ಮಾಡಿಸಿದವರು. ಎಲ್ಲ ನಕ್ಷತ್ರಗಳು ಮತ್ತು ಗ್ರಹಗಳು ನೋಡುತ್ತಿರುವಾಗ ನನ್ನ ಗುರುಗಳು ನನ್ನ ಕೈಯನ್ನು ಹಿಡಿದು ಅವರ ಕೈಗೆ ಕೊಟ್ಟರು. ಲಿಂಗವು ವರನಾದನು ಮತ್ತು ನಾನು ವಧು. ಆದುದರಿಂದ ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಉತ್ತರ ಕೊಡ್ತಾಳೆ. ಅಕ್ಕ ಮಹಾದೇವಿ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಆಕೆಯ ಮಾತುಗಳನ್ನು ಕೇಳಿ ಸಭೆಯಲ್ಲಿದ್ದ ಸಾಧು ಸಂತರು ಅಕ್ಕ ಮಹಾದೇವಿಗೆ ಅಕ್ಕ ಎಂಬ ಬಿರುದನ್ನು ನೀಡುವ ಮೂಲಕ ಮಹಾದೇವಿಯಾಗಿದ್ದ ಆಕೆಯನ್ನು ಅಕ್ಕ ಮಹಾದೇವಿ ಎಂದು ಕರೀತಾರೆ. ಚನ್ನಮಲ್ಲಿಕಾರ್ಜುನ ಅಂದರೆ ಶಿವನನ್ನು ತನ್ನ ಪತ್ನಿಯಾಗಿ ಪಡೆದುಕೊಳ್ಳಲು ಅಕ್ಕ ಮಹಾದೇವಿಯು ದೀರ್ಘವಾದ ಜಪ ಮತ್ತು ಧ್ಯಾನವನ್ನು ಮಾಡ್ತಾಳೆ. ಆದರೂ ಅವಳು ಮಹಾದೇವನ ದರ್ಶನವನ್ನು ಪಡೆಯಲು ಸಾಧ್ಯವಾಗೋದಿಲ್ಲ. ಮಾಯೆ ಎಂಬ ಕುದುರೆಯನ್ನೇರಿ ವಿಷಯವೆಂಬ ಬಯಲೊಳಗೆ ಓಡಿಸದಿರಯ್ಯ, ಕಾಲವೆಂಬ ಚಾಟಿಯಿಂದ ಏಟು ತಿನ್ನದಿರಯ್ಯ, ಗುರುವೆಂಬ ಸಾರಥಿಯ ನೆಚ್ಚಿ ನಿನ್ನತ್ತ ನೀನು ತಿರುಗಯ್ಯ ಚನ್ನಮಲ್ಲಿಕಾರ್ಜುನ. ಕೆಲವು ವರ್ಷಗಳ ಸಾಧನೆಯ ನಂತರ ಅಕ್ಕ ಮಹಾದೇವಿಯು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ಪ್ರಸಿದ್ಧ ಶಿವ ದೇವಾಲಯಕ್ಕೆ ಹೋಗ್ತಾಳೆ. ದೇವಾಲಯದ ಸುತ್ತಮುತ್ತಲಿನ ಕದಳಿವನದ ವಿವಿಧ ಗುಹೆಗಳಲ್ಲಿ ಧ್ಯಾನ ಮಾಡಲು ಪ್ರಾರಂಭ ಮಾಡ್ತಾಳೆ. ಹಾಗೆಯೇ ಗುಹೆಯಲ್ಲಿ ಶಿವಲಿಂಗದ ಮುಂದೆ ತಪಸ್ಸು ಮಾಡುತ್ತಿದ್ದಾಗ ಶ್ರೀ ಅಕ್ಕ ಮಹಾದೇವಿಯು ಶಿವನಲ್ಲಿ ವಿಲೀನಗೊಂಡಳು ಅಂತ ಹೇಳಲಾಗುತ್ತೆ. ಅವಳು ಎಲ್ಲದರಲ್ಲೂ ಪರಮಾತ್ಮನನ್ನು ಕಂಡವಳು. ಪ್ರತಿಯೊಂದು ಮರವು ಕಲ್ಪವೃಕ್ಷವಾಗಿತ್ತು, ಪ್ರತಿಯೊಂದು ಪೊದೆಯು ಸಂಜೀವಿನಿಯಾಗಿತ್ತು, ಪ್ರತಿಯೊಂದು ಸ್ಥಳವು ಒಂದು ತೀರ್ಥವಾಗಿತ್ತು, ಪ್ರತಿಯೊಂದು ಜಲರಾಶಿಯು ಅಮೃತವನ್ನು ಒಳಗೊಂಡಿತ್ತು ಮತ್ತು ಪ್ರತಿಯೊಂದು ಒಣಬೆಚ್ಚು ಕಲ್ಲು ಚಿಂತಾಮಣಿ ರತ್ನವಾಗಿತ್ತು. ಅವಳ ಉಸಿರು ಅವನ ಪರಿಮಳವಾಯಿತು, ಅವನ ರೂಪ ಅವಳದ್ದಾಗಿತ್ತು. ಅವನನ್ನು ತಿಳಿದ ನಂತರ ತಿಳಿದುಕೊಳ್ಳಲು ಬೇರೆ ಏನೂ ಇರಲಿಲ್ಲ. ಅವಳು ಚನ್ನ ಮಲ್ಲಿಕಾರ್ಜುನ ಎಂಬ ಅಮೃತವನ್ನು ಕುಡಿದು ಅದರಲ್ಲಿ ಕರಗಿದ ಜೇನು ನೊಣವಾದಳು. ಅಕ್ಕ ಮಹಾದೇವಿಯವರ ಆಧ್ಯಾತ್ಮಿಕ ಮತ್ತು ದೇಶೀಯ ಅನುಭವಗಳು ಸರಳ ವಚನ ರೂಪದಲ್ಲಿ ವ್ಯಕ್ತವಾಗುತ್ತವೆ. ಆಡು ಮಾತಿನ ಭಾಷೆಯಲ್ಲಿ ಮತ್ತು ನಿಜವಾದ ಹೋಲಿಕೆಗಳಿಂದ ತುಂಬಿರುವ ಅವರ ವಚನಗಳು ಅರ್ಥದ ಆಳ ಮತ್ತು ಭಾವಗೀತಾತ್ಮಕವಾಗಿ ಸೌಂದರ್ಯದಿಂದ ಓದುಗರ ಮನಸಾಕ್ಷಿಯನ್ನು ಭೇದಿಸುತ್ತವೆ. ಅವು ಸುಮಾರು 430 ಸಂಖ್ಯೆಯಲ್ಲಿದ್ದು ಯೋಗಾಂಗ ತ್ರಿವಿಧಿಯಲ್ಲಿ ಕಾಣಸಿಗುತ್ತವೆ. ಅವಳು ತನ್ನ ಐಷಾರಾಮಿ ಜೀವನವನ್ನು ತಿರಸ್ಕರಿಸಿ ಅಲೆದಾಡುವ ಕವಿ ಸಂತಳಾಗಿ ಬದುಕಿದಳು. ಅವಳು ಎಲ್ಲ ಪ್ರದೇಶವನ್ನು ಪ್ರಯಾಣಿಸುತ್ತಾ ತನ್ನ ಭಗವಾನ್ ಶಿವನನ್ನು ಸುತ್ತಿದಳು. ಕಲಿಕೆಯನ್ನು ತ್ವರಿತಗೊಳಿಸಲು ಸಹ ಅನ್ವೇಷಕರು ಮತ್ತು ಶರಣರನ್ನು ಹುಡುಕುತ್ತಾ ಹೋದಳು. 30 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ತನ್ನ ಸಣ್ಣ ಮತ್ತು ತೀವ್ರವಾದ ಜೀವನದಲ್ಲಿ ಅತ್ಯುನ್ನತ ಉದ್ದೇಶವನ್ನು ಸಾರಿದಳು. ತನ್ನ ಇಷ್ಟದ ಮಹಾದೇವನೊಂದಿಗೆ ಐಕ್ಯವಾದಳು ಮತ್ತು ಜಗತ್ ಪ್ರಸಿದ್ಧಿಯಾದಳು. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಹೆಚ್ಚು ಕುತೂಹಲಭರಿತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.